ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಪ್ರಕರಣದಲ್ಲಿ 16ನೇ ಆರೋಪಿಯಾಗಿರುವಂತಹ ಸದ್ಯ ತುಮಕೂರು ಜೈಲಿನಲ್ಲಿ ಇರುವಂತಹ ಕೇಶವಮೂರ್ತಿ ಪರವಾಗಿ ಅವರ ಪರ ವಕೀಲ ರಂಗನಾಥ್ ರೆಡ್ಡಿ ತಮ್ಮ ಪ್ರತಿವಾದವನ್ನ ಮುಂದುವರಿಸಿದ್ದಾರೆ. ಹಲವು ವಿಚಾರಗಳನ್ನು ಅವರು ಮೆನ್ಷನ್ ಮಾಡ್ತಿದ್ದಾರೆ. ಆಗಲೇ ಪ್ರಸನ್ನಕುಮಾರ್ ಅವರು ತಮ್ಮ ಪ್ರತಿವಾದವನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡಿಸಿದ್ರು. ಕೇಶವಮೂರ್ತಿ ವಿಚಾರವಾಗಿಯೂ ಕೂಡ ಅವರು ಪ್ರತಿವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಕ್ಷ್ಯ ನಾಶದಲ್ಲಿ ಕೇಶವಮೂರ್ತಿ ಭಾಗಿಯಾಗಿದ್ದಾನೆ ಅಂತ ಹೇಳಿ ಮೆನ್ಷನ್ ಮಾಡಿದ್ರು. ಈಗ ಕೇಶವಮೂರ್ತಿ ಪರ ವಕೀಲರ ವಾದವನ್ನ ಗಮನಿಸ್ತಾ ಇದ್ದೀರಿ. ಕೇಶವಮೂರ್ತಿ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ, ಒಟ್ಟಾಗಿ ಒಳಸಂಚು ಮಾಡಿರುವಂತಹ ಆರೋಪ ಇದೆ. ಆದ್ರೆ ಎಲ್ಲೂ ಕೂಡ ಕೇಶವಮೂರ್ತಿ ಪಾತ್ರದ ಬಗ್ಗೆ ಸಾಕ್ಷಿಗಳೇ ಇಲ್ಲ. ದೋಷಾರೋಪಣೆ ಮಾಡುವಂತಹ ನೇರ ಸಾಕ್ಷಿಗಳನ್ನ ಪೊಲೀಸರು ಉಲ್ಲೇಖ ಮಾಡಿಲ್ಲ. ಸ್ವೀಕಾರಾರ್ಹವಾದಂತಹ ಯಾವುದೇ ಸಾಕ್ಷಿಗಳನ್ನ ಪೊಲೀಸರು ಉಲ್ಲೇಖ ಮಾಡಿಲ್ಲ. ಇಷ್ಟು ಮಾತ್ರ ಅಲ್ಲ, ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲೂ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಟ್ಟಿಲ್ಲ. ಅಂದ್ರೆ ಯಾವ ಮಾನದಂಡದ ಮೇಲೆ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಲಾಗಿದೆ ಅನ್ನೋದನ್ನ ಕೂಡ ಪೊಲೀಸರು ಮೆನ್ಷನ್ ಮಾಡಿಲ್ಲ ಅಂತ ಹೇಳಿ ಇಂದಿನ ಆದೇಶಗಳನ್ನ ಉಲ್ಲೇಖ ಮಾಡಿ ಸದ್ಯ ವಾದವನ್ನ ಮುಂದುವರೆಸಿದ್ದಾರೆ ರಂಗನಾಥ ರೆಡ್ಡಿ. ಇದು ನೇರವಾಗಿ ಆರ್ಟಿಕಲ್ 21ರ ಉಲ್ಲಂಘನೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೇಶವಮೂರ್ತಿಯ ವಿಚಾರದಲ್ಲಿ ಸಿಆರ್ಪಿಸಿ ಸೆಕ್ಷನ್ 50ರ ನೇರವಾದಂತಹ ಉಲ್ಲಂಘನೆಯಾಗಿದೆ. ಜೊತೆಗೆ ಆರ್ಟಿಕಲ್ 21ರ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಕೇಶವಮೂರ್ತಿ ಪರ ವಕೀಲರಾಗಿರುವಂತಹ ರಂಗನಾಥ ರೆಡ್ಡಿ. ಇನ್ನು ಯಾಕೆ, ಯಾವಾಗ, ಏನಕ್ಕೆ ಅನ್ನುವುದನ್ನ ತಿಳಿಸಬೇಕು. ಈಗ ಕೇಶವಮೂರ್ತಿಯನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ನ ಮೆನ್ಷನ್ ಮಾಡಬೇಕಾಗಿತ್ತು ಪೊಲೀಸರು. ಆದ್ರೆ ಅದನ್ನ ಅವರು ಮಾಡಿಲ್ಲ. ಹಾಗೆ ಮಾಡದೇ ಇರೋದು ನೇರವಾಗಿ ಆರ್ಟಿಕಲ್ 21ರ ಉಲ್ಲಂಘನೆ. ಅಷ್ಟು ಮಾತ್ರ ಅಲ್ಲ, ಸಿಆರ್ಪಿಸಿ ಸೆಕ್ಷನ್ 50ರ ಉಲ್ಲಂಘನೆ ಆಗಿದೆ ಪೊಲೀಸರಿಂದ. ಯಾರನ್ನೇ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ, ಯಾವಾಗ, ಏನಕ್ಕೆ ಅನ್ನುವುದನ್ನ ಪೊಲೀಸರು ತಿಳಿಸಬೇಕು. ಆದ್ರೆ ಈ ಕೇಸ್ನಲ್ಲಿ ಪೊಲೀಸರು ಅದನ್ನ ಮಾಡಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ರಂಗನಾಥ ರೆಡ್ಡಿ. ಅಷ್ಟು ಮಾತ್ರ ಅಲ್ಲ, ಸುಬ್ರಹ್ಮಣ್ಯ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸನ್ನ ಇಲ್ಲಿ ಉಲ್ಲೇಖಿಸಿದ್ದಾರೆ. ಇದರ ಜೊತೆಗೆ ಇಲ್ಲಿ ಆರೋಪಿ ಕೇಶವಮೂರ್ತಿಯ ವಿರುದ್ಧ ಇರೋದು ಕೇವಲ ಸೆಕ್ಷನ್ 201. ಹಾಗಾಗಿ ಆತನಿಗೆ ಜಾಮೀನನ್ನ ಮಂಜೂರು ಮಾಡಬಹುದು. ನನ್ನ ಕಕ್ಷಿದಾರ ಕೇಶವಮೂರ್ತಿಗೆ ಜಾಮೀನನ್ನ ಮಂಜೂರು ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಕೇಶವಮೂರ್ತಿ ಪರ ವಕೀಲರಾಗಿರುವಂತಹ ರಂಗನಾಥ ರೆಡ್ಡಿ. ಒಟ್ಟು 4 ಜನ ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆಯಾಗ್ತಾ ಇರೋದು. ಒಂದು ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ, ಹಾಗೆ 7ನೇ ಆರೋಪಿ ಅನುಕುಮಾರ್, 10ನೇ ಆರೋಪಿ ವಿನಯ್, ಹಾಗೆಯೇ ಮತ್ತೋರ್ವ ಆರೋಪಿ ಪ್ರಕರಣದ 16ನೇ ಆರೋಪಿ ಕೇಶವಮೂರ್ತಿ. ಈ 4 ಜನ ಸಲ್ಲಿಸಿರುವಂತಹ ಜಾಮೀನು ಅರ್ಜಿಯ ವಿಚಾರಣೆ ಸದ್ಯ ಕೋರ್ಟ್ನಲ್ಲಾಗ್ತಾ ಇದೆ. ವಾದ ಪ್ರತಿವಾದವನ್ನ ಗಮನಿಸ್ತಾ ಇದ್ದೀರಿ. ಕೇಶವಮೂರ್ತಿ ಪರ ವಕೀಲ ರಂಗನಾಥ ರೆಡ್ಡಿ ಅವರು ಹೇಳ್ತಾರೆ, ಕೇಶವಮೂರ್ತಿ ವಿರುದ್ಧ ಇರುವುದು ಇಲ್ಲಿ ಕೇವಲ 201 ಸೆಕ್ಷನ್ ಮಾತ್ರ. ಕೇಶವಮೂರ್ತಿ ವಿರುದ್ಧ 120B ಅಂದ್ರೆ ಒಳಸಂಚಿನ ಆರೋಪ ಏನಿದೆ, ಒಳಸಂಚಿನ ಸೆಕ್ಷನ್ ಏನಿದೆ, ಆ ಸೆಕ್ಷನ್ ಕೇಶವಮೂರ್ತಿ ವಿರುದ್ಧ ಅಪ್ಲೈ ಆಗೋದಿಲ್ಲ. ಅದು ಬೇರೆ ಸೆಕ್ಷನ್ಗಳು, ಕೇಶವಮೂರ್ತಿಗೆ ಅದು ಅಪ್ಲೈ ಆಗಲ್ಲ. ಕೊಲೆಯ ನಂತರ ಕೇಶವಮೂರ್ತಿ ಈ ಕೇಸ್ನಲ್ಲಿ ಭಾಗಿಯಾಗಿರೋದು. ಕಿಡ್ನಾಪ್ ಮಾಡುವಂತಹ ಸಂದರ್ಭ ಇರಬಹುದು ಅಥವಾ ಕೊಲೆ ಮಾಡುವಂತಹ ಸಂದರ್ಭ ಇರಬಹುದು, ಅದ್ಯಾವ ಸಂದರ್ಭದಲ್ಲೂ ಕೂಡ ಕೇಶವಮೂರ್ತಿ ಆ ಜಾಗದಲ್ಲಿ ಇರಲೇ ಇಲ್ಲ, ಇದರಲ್ಲಿ ಇನ್ವಾಲ್ವ್ ಆಗೇ ಇರಲಿಲ್ಲ. ಆತ ಇನ್ವಾಲ್ವ್ ಆಗಿದ್ದು ಕೊಲೆ ಆದಂತಹ ನಂತರದಲ್ಲಿ. ಹಾಗಾಗಿ ಒಳಸಂಚಿನ ಆರೋಪವನ್ನ, ಸೆಕ್ಷನ್ನ ಏನು ಆರೋಪಿ ಕೇಶವಮೂರ್ತಿ ವಿರುದ್ಧ ಹಾಕಲಾಗಿದೆ, ಪೊಲೀಸರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಆರೋಪಿ ಕೇಶವಮೂರ್ತಿಗೆ 120B ಅಪ್ಲೈ ಆಗೋದೇ ಇಲ್ಲ ಅಂತ ಹೇಳಿ ಕೇಶವಮೂರ್ತಿ ಪರ ವಕೀಲರಾಗಿರುವಂತಹ ರಂಗನಾಥ ರೆಡ್ಡಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ.